ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದ ತುಂಬು ಗರ್ಭಿಣಿಯೊಬ್ಬರಿಗೆ ಹೆರಿಗೆ ನೋವು ಕಾಣಿಸಿಕೊಂಡ ಬಳಿಕ ಬಿಸಿ ರೋಡಿನ ರೈಲ್ವೆ ನಿಲ್ದಾಣದಲ್ಲಿ ಬೋಗಿಯೊಳಗೆ ಗಂಡು ಮಗುವಿಗೆ ಜನ್ಮ ನೀಡಿದ ಘಟನೆ ನಡೆದಿದೆ. ಮೈಸೂರು ಸವನೂರು ನಿವಾಸಿ ಪೊನ್ನಮ್ಮ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ. ಇವರಿಗೆ ಪ್ರಯಾಣದ ವೇಳೆ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ರೈಲ್ವೆ ಅಧಿಕಾರಿಗಳು ಸ್ಥಳೀಯ ಸೋಮಯಾಜಿ ಆಸ್ಪತ್ರೆಗೆ ಮಾಹಿತಿ ನೀಡಿದರು. ಅಲ್ಲದೆ ಬಿಸಿ ರೋಡಿನ ನಿಲ್ದಾಣದಲ್ಲಿ ರೈಲನ್ನು ನಿಲ್ಲಿಸಿ ಸೋಮಯಾಜಿ ಆಸ್ಪತ್ರೆಯ ಡಾಕ್ಟರ್ ಯಜ್ಞ ಮತ್ತು ಸಹಾಯಕಿ ರಶ್ಮಿ ಜೀವನ್ ತಂಡವು ಯಶಸ್ವಿಯಾಗಿ ಹೆರಿಗೆ ಮಾಡಿಸಿದೆ. ಆಂಬ್ಯುಲೆನ್ಸ್ ಮೂಲಕ ಮಗು ಹಾಗೂ ತಾಯಿಯನ್ನ ಸೋಮಯಾಜಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತಪಾಸಣೆ ನಡೆಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಲೇಡಿ ಗೋಶನ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮಗು ಹಾಗೂ ತಾಯಿ ಆರೋಗ್ಯದಿಂದ ಇದ್ದಾರೆ. ಬಿಸಿ ರೋಡ್ಗೆ 7:20ಕ್ಕೆ ಬಂದಿದ್ದ ರೈಲು ಸುಮಾರು 1 ತಾಸುಗಳ ಕಾಲ ಬಿಸಿ ರೋಡ್ನ ನಿಲ್ದಾಣದಲ್ಲಿ ನಿಂತು ಹೆರಿಗೆಯಾದ ಬಳಿಕ ಅಂದರೆ 8:20ಕ್ಕೆ ಬಿಸಿ ರೋಡ್ನಿಂದ ತೆರಳಿದೆ. ತಾಯಿ ಮತ್ತು ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲು ಆಂಬ್ಯುಲೆನ್ಸ್ ಚಾಲಕರಾದ ನಿತಿನ್ ಅಜ್ಜಿಬೆಟ್ಟು ಹಾಗೂ ಕಲ್ಲಡ್ಕದ ಸುಜ್ಞಾನ ಆಂಬ್ಯುಲೆನ್ಸ್ ವಾಹನದ ಚಾಲಕ ಲೋಕೇಶ್ ಅವರು ಸಕಾಲಕ್ಕೆ ಆಗಮಿಸಿ ನೆರವು ನೀಡಿದರು.